ವೀಕ್ಷಕರೇ ನಮಸ್ಕಾರ. ಇವತ್ತಿನ ಕೃಷಿ ವಾರ್ತೆಗೆ ಸ್ವಾಗತ. ನಾನು ಗಣೇಶ್ ಭಟ್. ಇದೀಗ ಮುಖ್ಯಾಂಶಗಳು. ಶುರುವಾಯಿತು ಜಿಕೆವಿಕೆ ಕೃಷಿ ಮೇಳ. ಮೊದಲ ದಿನವೇ ಬೃಹತ್ ಸಂಖ್ಯೆಯಲ್ಲಿ ಆಗಮಿಸಿದ ರೈತರು. ಏರೋಫೋನಿಕ್ಸ್ ತಂತ್ರಜ್ಞಾನ ಬಳಸಿ ಲಕ್ನೋದಲ್ಲಿ ಕೇಸರಿ ಬೆಳೆದ ಯುವ ರೈತ. ಮಾರುಕಟ್ಟೆಗೆ ಬರಲಿರುವ ಹೊಸ ಈರುಳ್ಳಿ ಬೆಲೆ ಇಳಿಯಲಿದೆ ಎನ್ನುತ್ತಿರುವ ತಜ್ಞರು. ಹೆಚ್ಚಿದ ಬೇಡಿಕೆ, ಇಳಿದ ಪೂರೈಕೆ, ಏರುತ್ತಿದೆ ಗೋಧಿಯ ಬೆಲೆ. ಕೃಷಿಯ ಸಣ್ಣಪುಟ್ಟ ಸಮಸ್ಯೆಯನ್ನು ಪರಿಹರಿಸಲು ಸ್ಟಾರ್ಟ್ಅಪ್ಗಳಿಂದ ಸಾಧ್ಯ. ಶ್ರೀ ಹಿಮಾಂಶು ಪಾಠಕ್. ಅಮೆರಿಕ ಅಧ್ಯಕ್ಷರ ಹೊಸ ನೀತಿಯಿಂದ ಕೃಷಿಗೆ ಹೊಡೆತ ಬೀಳಲಿದೆ ಎನ್ನುತ್ತಿರುವ ತಜ್ಞರು. ಇದೀಗ ವಾರ್ತೆಗಳ ವಿವರ. ಶುರುವಾಯಿತು ಜಿಕೆವಿಕೆ ಕೃಷಿ ಮೇಳ. ಮೊದಲ ದಿನವೇ ಬೃಹತ್ ಸಂಖ್ಯೆಯಲ್ಲಿ ಆಗಮಿಸಿದ ರೈತರು. ಹಿಂಗಾರಿನ ಹಂಗಾಮಿನಲ್ಲಿ ಪ್ರತಿ ವರ್ಷ ನಡೆಯುವ ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದವರು ಆಯೋಜಿಸಿರುವ ಕೃಷಿ ಮೇಳ ಇವತ್ತಿನಿಂದ ಆರಂಭವಾಗಿದ್ದು, ಮೊದಲ ದಿನವೇ ಬೃಹತ್ ಸಂಖ್ಯೆಯಲ್ಲಿ ರೈತರು ಆಗಮಿಸಿ ಕೃಷಿ ಮೇಳದ ಪ್ರಯೋಜನವನ್ನು ಪಡೆದುಕೊಂಡರು. ಕೃಷಿ ಮೇಳದ ಮೊದಲ ದಿನವಾದ ಇಂದು ಉದ್ಘಾಟನಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಕೃಷಿ ಮೇಳವನ್ನು ಕರ್ನಾಟಕದ ಕೃಷಿ ಸಚಿವರಾದ ಶ್ರೀ ಎನ್ ಚೆಲುವರಾಯಸ್ವಾಮಿಯವರು ಉದ್ಘಾಟಿಸಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಯಲಹಂಕ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರುವ ಶ್ರೀ ಎಸ್.ಆರ್. ವಿಶ್ವನಾಥ್ ಅವರು ವಹಿಸಿದ್ದರು. ಕೆಪೆಕ್ನ ಅಧ್ಯಕ್ಷರಾಗಿರುವ ಕೆ. ಸುಧಾಕರನ್, ಶಾಸಕರಾದ ಶ್ರೀ ಶರತ್ ಬಚ್ಚೇಗೌಡ ಸೇರಿದಂತೆ ಅನೇಕ ಗಣ್ಯರು ಹಾಜರಿದ್ದರು. ಹವಾಮಾನ ಚತುರ ಡಿಜಿಟಲ್ ಕೃಷಿ ಎಂಬ ಘೋಷವಾಕ್ಯದೊಂದಿಗೆ ಆರಂಭವಾದ ಕೃಷಿ ಮೇಳದಲ್ಲಿ ಹವಾಮಾನ ವೈಪರೀತ್ಯವನ್ನು ಮೀರಿ ಬೆಳೆ ಬೆಳೆಯುವ ಬಗ್ಗೆ, ಕೃಷಿಯನ್ನು ಡಿಜಿಟಲೀಕರಣಗೊಳಿಸುವ ಬಗ್ಗೆ ಮಾಹಿತಿ ನೀಡುವ ಹಲವಾರು ಪ್ರದರ್ಶನ ತಾಕುಗಳು, ಸಂವಾದ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿತ್ತು. ರೈತರು ಇದೆಲ್ಲದರ ಪ್ರಯೋಜನಗಳನ್ನು ಪಡೆದುಕೊಂಡರು. ವಿವಿಧ ಕಂಪನಿಗಳ ಸುಮಾರು 700ಕ್ಕೂ ಹೆಚ್ಚು ಕೃಷಿ ಮಳಿಗೆಗಳು ಇರಲಿದ್ದು, ಒಟ್ಟಾರೆ 4 ದಿನ ನಡೆಯುವ ಈ ಕೃಷಿ ಮೇಳಕ್ಕೆ ಬೃಹತ್ ಸಂಖ್ಯೆಯಲ್ಲಿ ರೈತರು ಆಗಮಿಸುವ ನಿರೀಕ್ಷೆ ಇದೆ. ಏರೋಫೋನಿಕ್ಸ್ ತಂತ್ರಜ್ಞಾನ ಬಳಸಿ ಲಕ್ನೋದಲ್ಲಿ ಕೇಸರಿ ಬೆಳೆದ ಯುವ ರೈತ. ಲಕ್ನೋ ನಗರದ 38 ವರ್ಷದ ಯುವ ರೈತ ಶ್ರೀ ಹೇಮಂತ್ ಶ್ರೀವಾತ್ಸವ್ ಅವರು ಇದೇ ಮೊಟ್ಟಮೊದಲ ಬಾರಿಗೆ ಕಾಶ್ಮೀರಿ ಕೇಸರಿಯನ್ನು ತಮ್ಮ ಊರಿನಲ್ಲಿ ಬೆಳೆದಿದ್ದಾರೆ. ತಂಪು ವಾತಾವರಣದಲ್ಲಿ ಕೇವಲ ಕಾಶ್ಮೀರದಲ್ಲಿ ಮಾತ್ರ ಬೆಳೆಯುವ ಕೇಸರಿಯನ್ನು ಮಣ್ಣಿನ ಸಹಾಯವಿಲ್ಲದೆ ಏರೋಫೋನಿಕ್ಸ್ ವಿಧಾನದಲ್ಲಿ ಬೆಳೆದ ಇವರ ಸಾಧನೆ ದೇಶದಾದ್ಯಂತ ಸುದ್ದಿ ಮಾಡುತ್ತಿದೆ. ಅಮೆರಿಕಾದಿಂದ ಉದ್ಯೋಗ ಬಿಟ್ಟು ಲಕ್ನೋಗೆ ಬಂದು ಶ್ರೀವತ್ಸವ್ ಅವರು ತಮ್ಮನ್ನು ತಾವು ಕೃಷಿಯಲ್ಲಿ ತೊಡಗಿಸಿಕೊಂಡರು. ವಿವಿಧ ಕೃಷಿ ಮಾಡುತ್ತಿರುವ ಇವರಿಗೆ ಕಾಶ್ಮೀರದಲ್ಲಿ ಬೆಳೆಯುವ ಬಹುಪ್ರಸಿದ್ಧ ಕೇಸರಿಯನ್ನು ತಮ್ಮ ಊರಿನಲ್ಲೂ ಏಕೆ ಬೆಳೆಯಬಾರದು ಎನ್ನುವ ಯೋಚನೆ ಬಂದಿದೆ. ಅವರ ಯೋಚನೆಯನ್ನು ಕಾರ್ಯರೂಪಕ್ಕೆ ತರಲು ಕಾಶ್ಮೀರಕ್ಕೆ ಭೇಟಿ ನೀಡಿ ಕೇಸರಿ ಬೆಳೆಗಾರರ ಜೊತೆ ಮಾತುಕತೆ ನಡೆಸಿ ಕೇಸರಿ ಬೇಸಾಯದ ಬಗ್ಗೆ ತಿಳಿದುಕೊಂಡು ಕಾನೂನಾತ್ಮಕವಾಗಿ ಕೇಸರಿ ಗಿಡದ ಗಡ್ಡೆಗಳನ್ನು ತಂದರು. ಲಕ್ನೋದ ಮಣ್ಣು ಮತ್ತು ಹವಾಗುಣ ಕೇಸರಿ ಬೆಳೆಯಲು ಯೋಗ್ಯವಿಲ್ಲ ಎಂಬುದನ್ನು ಅವರು ಅರಿತು ಕೇಸರಿಯನ್ನು ಬೆಳೆಸಿದರೆ ಸಂರಕ್ಷಿತ ಬೇಸಾಯದಲ್ಲೇ ಬೆಳೆಸಬೇಕು ಎನ್ನುವುದನ್ನು ನಿರ್ಧರಿಸಿ ತಮ್ಮ ಜಮೀನಿನಲ್ಲಿ ಇದ್ದ ಒಂದು ಪಾಲಿಹೌಸನ್ನು ಕೇಸರಿ ಬೆಳೆಗಾಗಿ ಆಯ್ದುಕೊಂಡರು. ಆ ಪಾಲಿಹೌಸ್ನಲ್ಲಿ ಕಾಶ್ಮೀರದ ಹವಾಗುಣವನ್ನು ಸೃಷ್ಟಿ ಮಾಡಿದ್ದಾರೆ. ಇನ್ನು ಮಣ್ಣಿನಲ್ಲಿ ಗಡ್ಡೆಗಳನ್ನು ನೆಡುವ ಬದಲು ಇವರು ಏರೋಫೋನಿಕ್ಸ್ ವಿಧಾನವನ್ನು ಆಯ್ದುಕೊಂಡಿದ್ದಾರೆ. ಮಣ್ಣು ರಹಿತ ಕೃಷಿಯಲ್ಲಿ ಗಿಡಕ್ಕೆ ಬೇಕಾಗುವ ಗೊಬ್ಬರವನ್ನು ನಿಖರವಾಗಿ ನೀಡುತ್ತಾ ಬಂದಿದ್ದು, ಇವರ ಈ ಪ್ರಯತ್ನದ ಫಲವಾಗಿ ಮೊಟ್ಟ ಮೊದಲ ಬಾರಿಗೆ ಕೇಸರಿಯನ್ನು ಪಡೆದುಕೊಂಡಿದ್ದಾರೆ. ಒಮ್ಮೆ ಕೇಸರಿಯನ್ನು ಪಡೆಯಲು ಇವರಿಗೆ ಬರೋಬ್ಬರಿ 10 ರಿಂದ 12 ಲಕ್ಷ ರೂಪಾಯಿ ಖರ್ಚಾಗಿದ್ದು, ಇದು ಕೇವಲ ಪ್ರಾಯೋಗಿಕವಾಗಿ ಯಶಸ್ವಿಯಾಗಿದೆಯೇ ಹೊರತು ಒಂದು ವಾಣಿಜ್ಯ ಬೆಳೆಯಾಗಿ ಕೇಸರಿ ರೈತರಿಗೆ ಲಾಭ ತರುವುದಿಲ್ಲ ಎನ್ನುವುದು ಇವರ ಅಭಿಪ್ರಾಯ. ಕಾಶ್ಮೀರಿ ಕೇಸರಿಯನ್ನು ನೀವು ಬೆಳೆಯಿರಿ ಎಂದು ಕೇಸರಿ ಗಿಡದ ಗಡ್ಡೆಯನ್ನು 10 ಪಟ್ಟು ಹೆಚ್ಚಿನ ಬೆಲೆಗೆ ಮಾರುವ ಖದೀಮರು ಆಗಾಗ ನಮ್ಮ ರೈತರಿಗೆ ಮೋಸ ಮಾಡುತ್ತಾ ಇರುತ್ತಾರೆ. ತಮ್ಮ ಸ್ವಂತ ಆಸಕ್ತಿಯಿಂದ ಲಕ್ಷಗಟ್ಟಲೆ ಬಂಡವಾಳ ಹೂಡಿ ಕಾಶ್ಮೀರಿ ಕೇಸರಿ ಒಂದು ವಾಣಿಜ್ಯ ಬೆಳೆಯಲ್ಲ ಎನ್ನುವ ಅಭಿಪ್ರಾಯಕ್ಕೆ ಬಂದಿರುವ ಇವರು ನಮ್ಮ ರೈತರಿಗೆ ಒಳ್ಳೆಯ ಉದಾಹರಣೆಯಾಗಿದ್ದಾರೆ. ಮಾರುಕಟ್ಟೆಗೆ ಬರಲಿರುವ ಹೊಸ ಈರುಳ್ಳಿ ಬೆಲೆ ಇಳಿಯಲಿದೆ ಎನ್ನುತ್ತಿರುವ ತಜ್ಞರು. ಈರುಳ್ಳಿ ಬೆಲೆ ದೇಶದಾದ್ಯಂತ ಗಗನಕ್ಕೇರಿತ್ತು. ಇದರಿಂದ ಗ್ರಾಹಕರಿಗೆ ಬಹಳ ತೊಂದರೆಯಾಗಿ ಗ್ರಾಹಕರ ಅಸಮಾಧಾನದ ಬಿಸಿ ಸರ್ಕಾರವನ್ನು ತಲುಪಿ ಏರುತ್ತಲೇ ಇದ್ದ ಈರುಳ್ಳಿ ಬೆಲೆಯನ್ನು ಹದ್ದುಬಸ್ತಿಗೆ ತರಲು ಸರ್ಕಾರ ಅಗತ್ಯ ಕ್ರಮಗಳನ್ನು ಕೈಗೊಂಡಿತ್ತು. ಸರ್ಕಾರದ ಹರಸಾಹಸದ ಒಂದು ಭಾಗವಾಗಿ ದೇಶದಲ್ಲೇ ಮೊಟ್ಟ ಮೊದಲ ಬಾರಿಗೆ ಈರುಳ್ಳಿ ಹೊತ್ತ ಕಾಂದಾರ್ ರೈಲು ಈರುಳ್ಳಿ ರಾಜಧಾನಿಯಿಂದ ಹೊರಟು ದೇಶದ ರಾಜಧಾನಿಗೆ ತಲುಪಿತ್ತು. ಇದೇ ರೀತಿ ಕಾಂದಾರ್ ರೈಲನ್ನು ದೇಶದ ಇತರ ಪ್ರಮುಖ ನಗರಗಳಿಗೂ ಸಹ ಓಡಿಸಿದ್ದರ ಪರಿಣಾಮವಾಗಿ ನಿಧಾನವಾಗಿ ಈರುಳ್ಳಿಯ ಬೆಲೆ ಕಡಿಮೆಯಾಗತೊಡಗಿದೆ. ಈಗ 2 ವಾರದ ಹಿಂದೆ ಸರಾಸರಿ ಕಿಲೋಗ್ರಾಮಿಗೆ 70 ರೂಪಾಯಿ ಇದ್ದ ಈರುಳ್ಳಿ ಬೆಲೆ ಇವತ್ತಿಗೆ ಕಿಲೋಗ್ರಾಮಿಗೆ 54 ರೂಪಾಯಿ ಇದೆ. ಸರ್ಕಾರದ ಬಳಿ ಸುಮಾರು 4.5 ಲಕ್ಷ ಟನ್ ಇಳುವರಿ ಸಂಗ್ರಹ ಇತ್ತು. ಇದರಲ್ಲಿ ಈಗಾಗಲೇ ಸರ್ಕಾರ ಸುಮಾರು 1.5 ಲಕ್ಷ ಟನ್ ಅನ್ನು ಕಿಲೋಗ್ರಾಮಿಗೆ 35 ರೂಪಾಯಿನಂತೆ ಮಾರಿದೆ. ಸರ್ಕಾರದ ಉಗ್ರಾಣದಲ್ಲಿ ಈಗಲೂ ಸಹ ಸುಮಾರು 3 ಲಕ್ಷ ಟನ್ ಈರುಳ್ಳಿ ಇದ್ದು, ಅದನ್ನು ಸಹ ಇನ್ನು ಕೆಲವೇ ದಿನಗಳಲ್ಲಿ ದೇಶದ ಇತರೆ ನಗರಗಳಿಗೆ ಕಳುಹಿಸಿ ಈರುಳ್ಳಿ ಬೆಲೆಯನ್ನು ಇನ್ನಷ್ಟು ಕಡಿಮೆ ಮಾಡುವ ಯೋಜನೆಯನ್ನು ಕೇಂದ್ರ ಸರ್ಕಾರ ಹಾಕಿಕೊಂಡಿದೆ. ಇನ್ನು ಮುಂಗಾರಿನಲ್ಲಿ ಬಿತ್ತಿದ್ದ ಈರುಳ್ಳಿಯ ಇಳುವರಿ ಪ್ರಾರಂಭವಾಗಿದ್ದು, ಹೊಸದಾಗಿ ಈರುಳ್ಳಿ ಬೆಳೆ ಸಹ ಮಾರುಕಟ್ಟೆಗೆ ಬರಲಿದೆ. ಇದು ಸಹ ಈರುಳ್ಳಿ ಬೆಲೆ ಇನ್ನಷ್ಟು ಕಡಿಮೆ ಆಗಲು ಸಹಾಯ ಮಾಡಲಿದೆ ಎನ್ನಲಾಗಿದೆ. ಸದ್ಯಕ್ಕೆ ಮಾರುಕಟ್ಟೆಯಲ್ಲಿ ಈರುಳ್ಳಿಗೆ ಒಳ್ಳೆಯ ಬೇಡಿಕೆ ಇದ್ದು, ಹೊರಗೆ ತುಸು ಹೆಚ್ಚಿನ ಬೆಲೆ ಇರುವ ಈರುಳ್ಳಿ ರೈತನಿಂದ ಎಷ್ಟು ರೂಪಾಯಿಗೆ ಬಿಕರಿಯಾಗುತ್ತದೆ ಎನ್ನುವುದನ್ನು ನೋಡಬೇಕಾಗಿದೆ.
ಈ ಬಾರಿಯಾದರೂ ಬೆಳೆ ಬೆಳೆದ ರೈತನಿಗೆ ಒಳ್ಳೆಯ ಲಾಭ ಸಿಗಲಿದೆಯಾ ಅಥವಾ ಎಂದಿನಂತೆ ಮಧ್ಯವರ್ತಿಗಳು ಹೆಚ್ಚಿನ ಲಾಭವನ್ನು ಗಳಿಸಲಿದ್ದಾರೆಯಾ ಎನ್ನುವುದನ್ನು ಕಾದು ನೋಡಬೇಕಾಗಿದೆ. ಹೆಚ್ಚಿದ ಬೇಡಿಕೆ, ಇಳಿದ ಪೂರೈಕೆ, ಏರುತ್ತಿದೆ ಗೋಧಿಯ ಬೆಲೆ. ಭಾರತದಲ್ಲಿ ಗೋಧಿಯನ್ನು ಹಿಂಗಾರು ಬೆಳೆಯಾಗಿ ಬೆಳೆಯಲಾಗುತ್ತದೆ. ಅಂದರೆ ಗೋಧಿಯನ್ನು ಈಗ ನಾಟಿ ಮಾಡಲಾಗುತ್ತಿದೆ. ಮುಂದಿನ ಮಾರ್ಚ್ಗೆಲ್ಲ ಗೋಧಿಯ ಕೊಯ್ಲು ಪ್ರಾರಂಭವಾಗುತ್ತದೆ. ಅಲ್ಲಿಯವರೆಗೂ ಸಹ ಮಾರುಕಟ್ಟೆಗೆ ಗೋಧಿ ಬರುವುದಿಲ್ಲ. ಸದ್ಯದ ಪರಿಸ್ಥಿತಿಯಲ್ಲಿ ಮಾರುಕಟ್ಟೆಯಲ್ಲಿ ಗೋಧಿಗೆ ಬೇಡಿಕೆ ಹೆಚ್ಚಿದ್ದು, ಗೋಧಿಯನ್ನು ಸಂಗ್ರಹಿಸಿ ಇಟ್ಟಿರುವ ಮಾರಾಟಗಾರರು ಮತ್ತು ಸರ್ಕಾರ ಸಹ ತನ್ನಲ್ಲಿರುವ ದಾಸ್ತಾನನ್ನು ಮಾರುಕಟ್ಟೆಗೆ ಬಿಡುಗಡೆ ಮಾಡದೇ ಇರುವುದರಿಂದ ಗೋಧಿ ಹಿಟ್ಟು ಮಾಡಲು ಅಥವಾ ಬಿಸ್ಕಿಟ್ ತಯಾರಿಸಲು ಗೋಧಿಯ ಕೊರತೆ ಎದುರಾಗಿದೆ. ಇದರಿಂದ ಮಾರುಕಟ್ಟೆಯಲ್ಲಿ ಗೋಧಿಯ ಬೆಲೆ ಗಗನಕ್ಕೇರಿದ್ದು ಗ್ರಾಹಕರು ಪರದಾಡುವಂತಹ ಪರಿಸ್ಥಿತಿ ಎದುರಾಗಿದೆ. ಸಾಮಾನ್ಯವಾಗಿ ಸರ್ಕಾರ ತನ್ನಲ್ಲಿರುವ ದಾಸ್ತಾನನ್ನು ಪ್ರತಿ ವರ್ಷ ಜೂನ್ ಅಥವಾ ಜುಲೈಗೆಲ್ಲ ಹೊರತೆಗೆದು ಹರಾಜು ಕೂಗಲು ಪ್ರಾರಂಭಿಸುತ್ತಿತ್ತು. ಹಿಂದಿನ ವರ್ಷ ಸಹ ಅದೇ ರೀತಿ ಮಾಡಿ ಜೂನ್ನಿಂದ ಮಾರ್ಚ್ವರೆಗೆ ದಾಖಲೆ ಪ್ರಮಾಣದ 10 ಮಿಲಿಯನ್ ಟನ್ ಗೋಧಿಯನ್ನು ತನ್ನ ಗೋದಾಮಿನಿಂದ ಮಾರಿತ್ತು. ಆದರೆ ಈ ವರ್ಷ ನವೆಂಬರ್ ಬಂದರೂ ಸಹ ಸರ್ಕಾರ ಗೋದಾಮನ್ನು ತೆರೆಯುವ ಯಾವುದೇ ಲಕ್ಷಣ ಸಹ ಕಾಣುತ್ತಿಲ್ಲ. ಸಗಟು ವ್ಯಾಪಾರಿಗಳು ಇಟ್ಟುಕೊಳ್ಳಬಹುದಾದ ಗೋದಾಮಿನ ಮಿತಿಯನ್ನು ಕಡಿಮೆ ಮಾಡಿ ಎಂದು ಆದೇಶ ಹೊರಡಿಸಿದ್ದರೂ ಸಹ ಮಾರುಕಟ್ಟೆಗೆ ಗೋಧಿ ಬರುವುದು ನಿಂತಿದೆ. ಇದೆಲ್ಲದರ ಪರಿಣಾಮವಾಗಿ ಗೋಧಿಯ ಬೆಲೆ ಏರುತ್ತಲೇ ಇದ್ದು ಸದ್ಯಕ್ಕೆ 1 ಟನ್ ಗೋಧಿಯ ಬೆಲೆ 30,000 ರೂಪಾಯಿ ಆಗಿದೆ. ಜುಲೈನಲ್ಲಿ ಸುಮಾರು 24,500 ರೂಪಾಯಿ ಇದ್ದ ಗೋಧಿಯ ಬೆಲೆ ಒಂದೇ ಸಮನೆ ಏರುತ್ತಲೇ ಇದ್ದು ಸರ್ಕಾರ ತನ್ನ ಗೋದಾಮನ್ನು ತೆರೆಯದೇ ಇದ್ದರೆ ಮುಂದಿನ ಮಾರ್ಚ್ವರೆಗೆ ಬೆಲೆ ಇನ್ನೂ ಹೆಚ್ಚಾಗಲಿದ್ದು ದೇಶದಲ್ಲಿ ಗೋಧಿಯ ಅಭಾವ ತೀವ್ರವಾಗಲಿದೆ ಎಂದು ತಜ್ಞರು ಸರ್ಕಾರವನ್ನು ಎಚ್ಚರಿಸಿದ್ದಾರೆ. ಈಗ ಒಂದು ವಾಣಿಜ್ಯ ವಿರಾಮ. ವೆಟ್ಪೆಟ್ ಗಿಡಮೂಲಿಕಾ ಉತ್ಪನ್ನಗಳು. ಬೋವಿಟೋನ್ ವೆಟ್ 33 ಗಿಡಮೂಲಿಕೆಗಳ ಜಾನುವಾರು ಆರೋಗ್ಯವರ್ಧಕ ಟಾನಿಕ್. ದೂದ್ ಪ್ಲಸ್ ಅಧಿಕ ಹಾಲು, ಡಿಗ್ರಿ ಮತ್ತು ಫ್ಯಾಟ್, ರಾಸು ಸುಲಭವಾಗಿ ಹಾಲಿಳಿಸುತ್ತದೆ. ಫಾಸ್ಟ್ ಪ್ಲಸ್ ಗರಿಷ್ಠ ರಂಜಕ, ಕ್ಯಾಲ್ಸಿಯಂ, ಜೀವಸತ್ವಗಳು, ಖನಿಜಗಳು, ಪ್ರೋಬಯೋಟಿಕ್ಸ್ ಇತ್ಯಾದಿ. ಹಸು, ಎತ್ತು, ಎಮ್ಮೆ, ಕೋಣ, ಹಂದಿ, ಕುರಿ, ಆಡು, ಕೋಳಿಗಳಿಗೆ ವೆಟ್ಪೆಟ್ ಫಾರ್ಮುಲೇಷನ್ಸ್ ಉತ್ಪಾದನೆ, ಶ್ರಮಜೀವಿಯಿಂದ ಸರಬರಾಜು. ಜಾಣ ಹೈನುಗಾರನ ಜಾಣ್ಮೆಯ ಆಯ್ಕೆ ವೆಟ್ಪೆಟ್ ಉತ್ಪನ್ನಗಳು. ಸಮೃದ್ಧ ಸಾವಯವ ಗೊಬ್ಬರ, ಎಂಎಸ್ಜಿಪಿ ಮತ್ತು ಕೆಸಿಡಿಸಿ ಉತ್ಪಾದನೆ, ಫಾರ್ಮ್ ಟಿವಿಯಿಂದ ಸರಬರಾಜು. ಅತಿ ಕಡಿಮೆ ಬೆಲೆಗೆ ಅತ್ಯುತ್ತಮ ಗೊಬ್ಬರ. ಇಲ್ಲ ಭಾರಲೋಹ, ಕೃಷಿ ವಿಶ್ವವಿದ್ಯಾಲಯದಿಂದ ಪರೀಕ್ಷಿತ ಸಾವಯವ ಇಂಗಾಲ, ಎನ್ಪಿಕೆ, ಪಿಎಚ್, ಇಸಿ ಎಲ್ಲ ನಿಗದಿತ ಮಿತಿಯಲ್ಲಿ. ಅಡಿಕೆ, ತೆಂಗು, ಬಾಳೆ, ಕಾಫಿ, ದಾಳಿಂಬೆ, ದ್ರಾಕ್ಷಿ, ಕಬ್ಬು, ಭತ್ತ, ಜೋಳ, ಹತ್ತಿ ಹೀಗೆ ಎಲ್ಲಾ ಬೆಳೆಗಳಿಗೂ ಪ್ರಶಸ್ತ. ಜೀವಂತ ಮಣ್ಣು, ಸಮೃದ್ಧ ಬೆಳೆ, ಅತ್ಯಧಿಕ ಲಾಭಕ್ಕೆ ಬಳಸಿ ಸಿಟಿ ಕಾಂಪೋಸ್ಟ್. ವೆಟ್ಪೆಟ್ ಗಿಡಮೂಲಿಕಾ ಉತ್ಪನ್ನಗಳು. ಮೇಷ ಟಾನಿಕ್, ಕುರಿ ಮತ್ತು ಆಡುಗಳ ಒತ್ತಡ, ರೋಗ, ಕ್ರಿಮಿ ನಿವಾರಕ, ಹೆಚ್ಚಿನ ಬೆಳವಣಿಗೆ. ಕುಕ್ಕುಟ ಟಾನಿಕ್, ಕಡಿಮೆ ಆಹಾರ, ಉತ್ತಮ ಆರೋಗ್ಯ, ಕೋಳಿಗಳ ಅಧಿಕ ಬೆಳವಣಿಗೆ. ಕೆಚ್ಚಲು ಕೇರ್, ಕೆಚ್ಚಲು ಬಾವು ಬರದಂತೆ ತಡೆಯಲು, ಬಂದರೆ ಬಾವು ನೋವು ಶಮನಕ್ಕೆ. ವೆಟ್ಪೆಟ್ ಉತ್ಪಾದನೆ, ಶ್ರಮಜೀವಿಯಿಂದ ಸರಬರಾಜು. ಜಾಣ ಹೈನುಗಾರನ ಜಾಣ್ಮೆಯ ಆಯ್ಕೆ ವೆಟ್ಪೆಟ್ ಉತ್ಪನ್ನಗಳು. ವಿರಾಮದ ನಂತರ ಮತ್ತೆ ಕೃಷಿ ವಾರ್ತೆಗೆ ಸ್ವಾಗತ. ಹೆಚ್ಚಿದ ಮಳೆ, ಅಧಿಕವಾಗಿ ಬಳಕೆಯಾದ ಕೃಷಿ ರಾಸಾಯನಿಕಗಳು. ದೇಶದಾದ್ಯಂತ ಮುಂಗಾರು ಉತ್ತಮವಾಗಿದ್ದು ಮಳೆ ಬಹುದಿನಗಳ ಕಾಲ ಮುಂದುವರೆದಿತ್ತು. ಇದರಿಂದ ಮುಂಗಾರು ಬೆಳೆಯನ್ನು ಬಂಪರ್ ಆಗಿ ಪಡೆದು ಬಹಳಷ್ಟು ರೈತರು ಒಳ್ಳೆಯ ಲಾಭ ಗಳಿಸಿದ್ದಾರೆ. ಮುಂಗಾರು ಹೆಚ್ಚಾಗಿದ್ದು ಕೇವಲ ರೈತರಿಗೊಂದೇ ಅಲ್ಲದೆ ಕೃಷಿ ರಾಸಾಯನಿಕಗಳನ್ನು ತಯಾರಿಸುವ ಕಂಪನಿಗಳು ಸಹ ಒಳ್ಳೆಯ ಲಾಭವನ್ನು ತಂದುಕೊಟ್ಟಿದೆ. 2024-25ನೇ ಹಣಕಾಸು ವರ್ಷದ 2ನೇ ತ್ರೈಮಾಸಿಕದ ವರದಿ ಹಲವಾರು ಖಾಸಗಿ ಕಂಪನಿಗಳು ಬಿಡುಗಡೆ ಮಾಡಿದ್ದು ಎಲ್ಲ ಕಂಪನಿಗಳು ಸಹ ಒಳ್ಳೆಯ ಲಾಭ ಗಳಿಸಿವೆ ಎಂದು ಆ ವರದಿಗಳು ತಿಳಿಸಿವೆ. ಮಳೆ ಹೆಚ್ಚಾದ ಹಾಗೆ ಹೊಲಗದ್ದೆ ತೋಟಗಳಲ್ಲಿ ಕಳೆ ಸಹ ಹೆಚ್ಚಾಗಿದ್ದು ರೈತರು ಸಾಮಾನ್ಯಕ್ಕಿಂತ ಅಧಿಕ ಕಳೆನಾಶಕವನ್ನು ಸಿಂಪಡಿಸಿದ್ದಾರೆ. ಅದೇ ರೀತಿ ದೇಶದ ಬಹುತೇಕ ಕಡೆ ಶಿಲೀಂಧ್ರ ರೋಗದ ಹಾವಳಿ ಸಹ ಹೆಚ್ಚಿದ್ದು ಶಿಲೀಂಧ್ರನಾಶಕದ ಬಳಕೆಯೂ ಸಹ ಹೆಚ್ಚಿದೆ. ಒಳ್ಳೆಯ ಮಳೆಯಿಂದ ಉತ್ತಮ ಇಳುವರಿ ಪಡೆಯುವ ಉತ್ಸಾಹದಿಂದ ಕೃಷಿಯಲ್ಲಿ ಹೆಚ್ಚಿನ ಬಂಡವಾಳ ಹೂಡಲು ಸಿದ್ಧವಾಗಿದ್ದ ಕಾರಣ ರೈತರು ಬೆಳೆಗೆ ಬೇಕಾಗುವ ಕೃಷಿ ಒಳಸುರಿಗಳನ್ನು, ಗೊಬ್ಬರಗಳನ್ನು ಸಹ ಭರಪೂರ್ ನೀಡಿದ್ದಾರೆ. ಇದೆಲ್ಲದರ ಪರಿಣಾಮವಾಗಿ ರೈತರು ಉತ್ತಮ ಇಳುವರಿ ಪಡೆದು ಒಳ್ಳೆಯ ಲಾಭ ಗಳಿಸಿದ್ದರೆ ರೈತರಿಂದ ಖಾಸಗಿ ಕಂಪನಿಗಳು ಸಹ ಒಳ್ಳೆಯ ಲಾಭ ಗಳಿಸಿವೆ. ಕೃಷಿಯಲ್ಲಿ ಸಣ್ಣ ಪುಟ್ಟ ಸಮಸ್ಯೆಯನ್ನು ಪರಿಹರಿಸಲು ಸ್ಟಾರ್ಟ್ಅಪ್ಗಳಿಂದ ಸಾಧ್ಯ. ಶ್ರೀ ಹಿಮಾಂಶು ಪಾಠಕ್. ಕೃಷಿಯಲ್ಲಿ ಎದುರಾಗುವ ಸಣ್ಣ ಪುಟ್ಟ ಸಮಸ್ಯೆಗಳು ಸಹ ರೈತರ ಆದಾಯವನ್ನು ಕಡಿಮೆ ಮಾಡುತ್ತವೆ. ಅವುಗಳನ್ನು ಬಗೆಹರಿಸಲು ಸ್ಟಾರ್ಟ್ಅಪ್ಗಳಿಂದ ಸಾಧ್ಯವಿದೆ. ತಮ್ಮ ಪ್ರದೇಶಕ್ಕನುಗುಣವಾಗಿ ಅಲ್ಲಿನ ರೈತರಿಗೆ ಎದುರಾಗುತ್ತಿರುವ ಸಣ್ಣ ಪುಟ್ಟ ಸಮಸ್ಯೆಗಳನ್ನು ಗುರುತಿಸಿ ಅವುಗಳನ್ನು ಬಗೆಹರಿಸುವ ಬಗ್ಗೆ ಆಲೋಚಿಸುವ ಹಲವಾರು ಸ್ಟಾರ್ಟ್ಅಪ್ಗಳು ಬರುವ ಅವಶ್ಯಕತೆ ಇದೆ ಎಂದು ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ನ ಮಹಾನಿರ್ದೇಶಕರಾಗಿರುವ ಶ್ರೀ ಹಿಮಾಂಶು ಪಾಠಕ್ ಅವರು ಅಭಿಪ್ರಾಯಪಟ್ಟರು.
ನ್ಯಾಷನಲ್ ಅಕಾಡೆಮಿ ಆಫ್ ಅಗ್ರಿಕಲ್ಚರ್ ರಿಸರ್ಚ್ ಮ್ಯಾನೇಜ್ಮೆಂಟ್ ಅವರು ಆಯೋಜಿಸಿದ್ದ ರಾಷ್ಟ್ರೀಯ ಸಮಾವೇಶವನ್ನು ಉದ್ದೇಶಿಸಿ ಮಾತನಾಡಿದ ಅವರು, ರೈತರ ಸಮಸ್ಯೆಗಳನ್ನು ಬಗೆಹರಿಸುವುದರಲ್ಲಿ ಸಣ್ಣ ಸಣ್ಣ ತಪ್ಪನ್ನು ತಿದ್ದಿ ರೈತರು ಒಳ್ಳೆಯ ಲಾಭ ಗಳಿಸುವಂತೆ ಮಾಡುವಲ್ಲಿ ಸ್ಟಾರ್ಟಪ್ಗಳ ಕೊಡುಗೆ ಬಹಳಷ್ಟಿದೆ. ಭಾರತ ಕೃಷಿ ಪ್ರಧಾನ ದೇಶ. ಇಲ್ಲಿ ಕೃಷಿ ಕ್ಷೇತ್ರದಲ್ಲಿ ಹೊಸದಾಗಿ ಸ್ಟಾರ್ಟಪ್ಗಳನ್ನು ಪ್ರಾರಂಭಿಸಲು ಉತ್ತಮ ಅವಕಾಶ ಇದೆ. ಭಾರತದ ಯುವಕರು ಈ ಅವಕಾಶವನ್ನು ಉಪಯೋಗಿಸಿಕೊಳ್ಳಬೇಕು ಎಂದರು. ಅಮೆರಿಕ ಅಧ್ಯಕ್ಷರ ಹೊಸ ನೀತಿಯಿಂದ ಕೃಷಿಗೆ ಹೊಡೆತ ಬೀಳಲಿದೆ ಎನ್ನುತ್ತಿರುವ ತಜ್ಞರು. ಅಮೆರಿಕಾಗೆ ಅಕ್ರಮವಾಗಿ ವಲಸೆ ಬಂದವರ ವಿರುದ್ಧ ಕ್ರಮ ಕೈಗೊಂಡು ತಮ್ಮ ದೇಶದ ವಲಸೆ ನೀತಿಯಲ್ಲಿ ಹಲವಾರು ಬದಲಾವಣೆಯನ್ನು ತರುವ ಅಗತ್ಯವಿದೆ ಎಂದು ಅಮೆರಿಕಾದ ಹಾಲಿ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಬಹಳಷ್ಟು ವರ್ಷಗಳಿಂದ ಹೇಳುತ್ತಲೇ ಬಂದಿದ್ದಾರೆ. ಇದೀಗ ಅಮೆರಿಕಾದ ನೂತನ ಅಧ್ಯಕ್ಷರಾಗಿ ಚುನಾಯಿತರಾದ ನಂತರ ಅಕ್ರಮವಾಗಿ ಅಮೆರಿಕಾವನ್ನು ಪ್ರವೇಶಿಸಿದ ಸುಮಾರು 10 ಲಕ್ಷ ವಿದೇಶಿಗರನ್ನು ಗಡೀಪಾರು ಮಾಡುವ ಕೆಲಸಕ್ಕೆ ಕೈ ಹಾಕಿದ್ದಾರೆ. ಟ್ರಂಪ್ ಅವರು ಅಕ್ರಮವಾಗಿ ವಲಸೆ ಬಂದವರು ದೇಶವನ್ನು ಬಿಡಬೇಕು ಎನ್ನುವ ನೀತಿಯನ್ನು ಜಾರಿಗೆ ತಂದರೆ ಅಮೆರಿಕಾದ ಕೃಷಿ ಕ್ಷೇತ್ರಕ್ಕೆ ಬಹುದೊಡ್ಡ ಹೊಡೆತ ಬೀಳಲಿದೆ ಎಂದು ತಜ್ಞರು ಅಭಿಪ್ರಾಯಪಟ್ಟಿದ್ದಾರೆ. ಕ್ಯಾಲಿಫೋರ್ನಿಯಾ ರಾಜ್ಯವೊಂದರಲ್ಲೇ 60% ಕೃಷಿ ಕೂಲಿಯಾಳುಗಳ ಬಳಿ ಸರಿಯಾದ ವಲಸೆ ಸರ್ಟಿಫಿಕೇಟ್ ಇಲ್ಲ. ಅಕ್ರಮವಾಗಿ ವಲಸೆ ಬಂದವರನ್ನು ದೇಶದಿಂದ ಹೊರಗಟ್ಟಿದರೆ ಒಮ್ಮೆಲೆ ಕೂಲಿಯಾಳಿನ ಸಮಸ್ಯೆ ಎದುರಾಗಬಹುದು ಎಂದು ಕೃಷಿ ತಜ್ಞರು ಅಮೆರಿಕಾದ ಅಧ್ಯಕ್ಷರಿಗೆ ಎಚ್ಚರಿಸಿದ್ದಾರೆ. ಕೂಲಿಯಾಳುಗಳಲ್ಲಿ ಭಾರತದವರ ಸಂಖ್ಯೆ ಕಡಿಮೆ ಇದ್ದರೂ ಭಾರತದ ಹಲವಾರು ಕೃಷಿ ಪದವೀಧರರು ಕೃಷಿ ಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಕೂಲಿಯಾಳಿನ ಸಮಸ್ಯೆಯಿಂದ ಕೃಷಿಗೆ ಹಿನ್ನಡೆಯಾದರೆ ಅಮೆರಿಕಾದಲ್ಲಿರುವ ಭಾರತೀಯರಿಗೂ ಹೊಸ ನೀತಿಯ ಬಿಸಿ ತಟ್ಟಲಿದೆ ಎನ್ನಲಾಗಿದೆ. ಇದಿಷ್ಟು ಇವತ್ತಿನ ಕೃಷಿ ವಾರ್ತೆ. ನಿರಂತರ ಕೃಷಿ ಕುರಿತಾದ ಕಾರ್ಯಕ್ರಮಗಳಿಗಾಗಿ ವೀಕ್ಷಿಸಿ ಫಾರ್ಮ್ ಟಿವಿ. ನಮಸ್ಕಾರ.